ಸ್ನೇಹಿತರೆ ನಮಸ್ಕಾರ. ನೋಡಿ, ನಾನು ನವೀನ್ ಗೌಡ. ಏನಪ್ಪ ವಿಷಯ ಅಂದ್ರೆ 27ನೇ ತಾರೀಕು ರಾಪಿಡೋನ ಅನ್ಇನ್ಸ್ಟಾಲ್ ಮಾಡೋ ಅಂತ ಇದಕ್ಕೆ ಯಾರ್ಯಾರು ಕೈ ಜೋಡಿಸ್ತೀರ? ಯಾಕೆ ಅಂದ್ರೆ ಇಷ್ಟು ದಿನ ಏನ್ ಮಾಡ್ಲಿಲ್ಲದ ಗಾಡಿಗೆ ಕ್ಯಾಟಗಿರಿ ತೆಗಿಯೋದು, ಕಸ್ಟಮರ್ ಕ್ಯಾನ್ಸಲ್ ಮಾಡಿದ್ರೆ ನಮ್ಮನ್ನ ಸಸ್ಪೆಂಡ್ ಮಾಡೋದು ಅಂತ ಕೆಲಸ ಮಾಡ್ತಾ ಇದ್ದ. ಆದ್ರೆ ಇವಾಗ ಏನಾಗಿದೆ ಅಂದ್ರೆ ಮಾಡ್ಲಿರೋ ಗಾಡಿಗೂ 25 ಮಾಡ್ಲಿಗೂ ಸಮೇತ ಕ್ಯಾಟಗಿರಿ ತೆಗಿತಾವನೆ. ಇದಕ್ಕೆ ನಾನು ಅವತ್ತೇ ಹೇಳ್ದೆ ನಿಮ್ಗೆ, ಏನಂತ ಹೇಳ್ದೆ ಹೇಳಿ, ಅವನು ಒದ್ದೋಡ್ಸೋದ್ಕಿನ್ನು ಮುಂಚೆ ನಾವೇ ಒದ್ದೋಡ್ಸೋಣ ಅಂತ. ಅದಕ್ಕೋಸ್ಕರನೇ ಇದನ್ನ ಮಾಡ್ತಾ ಇರೋದು ಅನ್ಇನ್ಸ್ಟಾಲ್ನ. ಅದಕ್ಕೋಸ್ಕರ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ನಾವೇನಕ್ ಬಡ್ಕಂತ ಇದೀವಿ, ಅವನ್ ಮಾತ್ ನಾವ್ ಕೇಳೋ ಅಂತ ಅವಶ್ಯಕತೆ ಇಲ್ಲ. ಅವನನ್ನ ನಾವೇ ಬೆಳೆಸಿರೋದು, ಅವನ್ನ ಹೆಂಗೆ ಓಡಿಸ್ಬೇಕು ಅನ್ನೋದು ನಮ್ ಕೈಯಲ್ಲೇ ಇರೋದು. ಊರ್ ತುಂಬಾ ಸಜೆಷನ್ ಹುಡಿಕೊಂಡ್ ಕುತ್ಕೊಬೇಡ್ರಿ. ಕೈಯಲ್ಲಿ ಬ್ರಹ್ಮಾಸ್ತ್ರ ಇಟ್ಕೊಂಡು ನಿಮ್ಮ ಮೊಬೈಲ್ ಅಲ್ಲಿ ನಿಮ್ಮ ಏನ್ ರಾಪಿಡೋ ಆಪ್ ಇದೆಯೋ ಅದನ್ನ ಅನ್ಇನ್ಸ್ಟಾಲ್ ಮಾಡಿದ್ರೆ ಅವನು ಆಟೋಮೆಟಿಕ್ ಕೊಡೋಗಂತ ಕೆಲಸ ಆಗ್ತದೆ. ಎಲ್ಲೋ ಹೋಗಿ ಸರ್ಕಾರಿ ಏನು ರಾಜಕೀಯದವ್ರನಾಗ್ಲಿ ಇನ್ನೊಬ್ರನ್ನಾಗ್ಲಿ ಒಬ್ಬ ಸಂಘಟನೆ ಅಧ್ಯಕ್ಷನಾಗ್ಲಿ ಹೋಗ್ಬಿಟ್ಟು ಅಣ್ಣ ನನಗ್ ರೇಟ್ ಕೊಡ್ತಾ ಇಲ್ಲ, ಈ ತರ ಆಗ್ತಾ ಇದೆ ಆ ತರ ಆಗ್ತಾ ಇದೆ, ನಮ್ಗೆ ಅನ್ಯಾಯ ಆಗ್ತಿದೆ ಅಂತ ಬಾಯ್ ಬಡ್ಕೊಳ್ಳೋ ಬದ್ಲು ಇಂಥದ್ದಕ್ಕೆ ನೋಡಿ, ನಾವ್ ಯಾವ ಸಂಘಟನೆ ಅಧ್ಯಕ್ಷ ಅಲ್ಲ, ಇನ್ನೊಂದಲ್ಲ ಮತ್ತೊಂದಲ್ಲ. ನಾನು ನಿಮ್ ತರ ಒಬ್ಬ ಚಾಲಕನಾಗಿ ನನ್ಗಾಗ್ತಿರೋ ನಾನ್ ಧ್ವನಿ ಎತ್ತುತ್ತಾ ಇದ್ದೀನಿ. ಇದಕ್ಕೆ ನೀವ್ ಎಷ್ಟು ಜನ ಕೈ ಜೋಡಿಸ್ತೀರೋ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇಲ್ಲಿ ಸಾವಿರಾರು ಜನ ಬರ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಅಂತೂ ನನ್ಗಿಲ್ಲ. ಅಟ್ಲೀಸ್ಟ್ ನಿಯತ್ತಾಗೆ ನಮ್ ಚಾಲಕ ವರ್ಗ ಚೇಂಜ್ ಆಗ್ಬೇಕು ಅಂತ 50 ಜನ ಬಂದ್ರು ನನಗ್ ಖುಷಿನೇ. ಹಾಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಪ್ರತಿ ಒಬ್ರು ಅನ್ಇನ್ಸ್ಟಾಲ್ ಮಾಡೋಂತ ಕೆಲಸ ಮಾಡ್ರಿ. 27ನೇ ತಾರೀಕು ರಾಪಿಡೋ ಆಫೀಸ್ ಮುಂದೆನೆ ನಿಂತ್ಕೊಂಡು ಒಂದು ನ್ಯೂಸ್ ಮಾಡಿ ದಯವಿಟ್ಟು ಇದನ್ನ ಪಬ್ಲಿಸಿಟಿ ಮಾಡಬೇಕು ಅನ್ನೋದೇ ನಮ್ದು ಇದು. ಯಾಕಂದ್ರೆ ಎಲ್ಲೆಲ್ಲೋ ಎಷ್ಟೆಷ್ಟೋ ಜನ ಬರಲ್ಲ, ಈ ವಿಡಿಯೋ ತಲುಪಲ್ಲ. ಅಂತರ್ಗೆ ಬರೀ ನಮ್ ಪೇಜಲ್ಲಿ ಹೋಗೋದಲ್ಲ, ಸುಮಾರು ಎಲ್ಲಾ ಪೇಜಲ್ಲೂ ಎಲ್ಲಾರ ಫೋನಲ್ಲೂ ಹೋಗ್ಲಿ, ಪ್ರತಿಯೊಬ್ರು ಅನ್ಇನ್ಸ್ಟಾಲ್ ಮಾಡ್ಲಿ ಅನ್ನೋದೇ ನಮ್ಮ ಕಾನ್ಸೆಪ್ಟು. ಅದಕ್ಕೆ ನಮ್ಮ ಹುಡುಗರೆಲ್ಲ ಸಪೋರ್ಟ್ ಮಾಡ್ತಾವ್ರೆ. ಮಾತಾಡು ಶಿವು ನೀನು. ಆಮೇಲೆ ಇನ್ನೊಂದು ಹೇಳೋದು ಏನಪ್ಪಾ ಅಂದ್ರೆ, ಇಲ್ಲಿ ಕ್ಯಾಟಗರಿ ಸಸ್ಪೆಂಡ್ ಮಾಡ್ತಾವನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಬುಕ್ಕಿಂಗ್ ಬರುವಂತ ಟೈಮಲ್ಲಿ 1 ಕಿಲೋಮೀಟರ್ ತೋರಿಸ್ತಾ ಇದ್ದಾನೆ. OTP ಹಾಕಿದ್ಮೇಲೆ ಕಿಲೋಮೀಟರ್ ಚೇಂಜಸ್ ಆಗ್ತಾ ಇದೆ. ಇದು ಎಲ್ಲಾರ್ಗು ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಇದ್ರ ವಿರುದ್ಧ ಮತ್ತೆ ಗಾಡಿಗಳನ್ನ ಸಸ್ಪೆಂಡ್ ಮಾಡ್ತಾ ಇರೋದ್ರ ವಿರುದ್ಧ, ಈ ಎರಡ್ರ ವಿರುದ್ಧನೂ ಅವನ ಬಗ್ಗೆ ಕ್ರಮ ತಗೊಂಡು ನಮ್ಮೆಲ್ಲಾ ಚಾಲಕರು ಇದಕ್ಕೆ ಸಪೋರ್ಟ್ ಕೊಡ್ಬೇಕು ಅಂತ ಕೇಳ್ಕೊತಾ ಇದೀವಿ. ಪ್ರತಿಯೊಬ್ರು ಅನ್ಇನ್ಸ್ಟಾಲ್ ಮಾಡೋದಕ್ಕೆ ಏನ್ ನಾವು ಮುಂದಾಗಿದ್ದೀವಿ, ಈ ವಿಚಾರವಾಗಿ ಪ್ರತಿಯೊಬ್ರು ಬೆಂಗಳೂರಲ್ಲಿ ಆಗ್ಲಿ, ಎಂಟೈರ್ ಕರ್ನಾಟಕದಲ್ಲೇ ಆಗ್ಲಿ, ಮತ್ತೆ ಕ್ಯಾಬ್ ಚಾಲಕರು ಎಲ್ಲ ಇದಕ್ಕೆ ಆಟೋ ಚಾಲಕರು ಕೂಡ ಭಾಗವಹಿಸ್ಬೇಕು ಅಂತ ಕೇಳ್ಕೊತಾ ಇದನ್ನ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು. ದಯವಿಟ್ಟು ಪ್ರತಿಯೊಬ್ರು ಚಾಲಕರು ಬಂದು ಇದಕ್ಕೆ ಸ್ಪಂದಿಸಿ ಅಂತ ಕೇಳ್ಕೊತಾ ಇದೀವಿ. ಇದು ಚಾಲಕರಿಗೋಸ್ಕರ ಮಾಡ್ತಾ ಇರುವಂತದ್ದು. ಇದರಲ್ಲಿ ಯಾವುದೇ ಸಂಘಟನೆ ಇನ್ನೊಂದು ಮತ್ತೊಂದು ಏನು ಇಲ್ಲ. ದಯವಿಟ್ಟು ನಾವು ಇಂಡಿಪೆಂಡೆಂಟ್ ಆಗಿ ಹೋಗಿ ಇದನ್ನ ಮಾಡ್ತಾ ಇರುವಂತದ್ದು. ಮುಂದಿನ ನಮ್ಮ ಸಂತೋಷ್ ಅಣ್ಣ ಮಾತಾಡ್ತಾರೆ. ಏನು ನಾವು 27ನೇ ತಾರೀಕು ಕರೆ ಕೊಟ್ಟಿದ್ದೀವಿ ಅನ್ಇನ್ಸ್ಟಾಲ್ಗೆ. ಈ ರ್ಯಾಪಿಡೋ ಸಂಸ್ಥೆ ಇನ್ನ ಒಂದ್ ಹೆಜ್ಜೆ ಮುಂದೆ ಹೋಗಿ ನಮ್ಮ ಮೇಲೆ ಏನು ಈ 7 ದಿನದ ಸಸ್ಪೆಂಡ್ ಹೊರಿಸ್ತಾ ಇದೆ, ಇದರಿಂದ ಒಂದ್ ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಚಾಲಕರ ಮೇಲೆ ಈ ಏನು ಕಸ್ಟಮರ್ಗಳು ಕ್ಯಾನ್ಸಲೇಷನ್ ಮಾಡಿದ್ರೆ ನಮ್ ಚಾಲಕರನ್ನ 7 ದಿನ ಸಸ್ಪೆಂಡ್ ಮಾಡೋದ್ರ ಜೊತೆಗೆ 200 ರೂಪಾಯಿ 500 ರೂಪಾಯಿ ಪೆನಲ್ಟಿ ಬೇರೆ ಆಗ್ತಾ ಇದ್ದಾನೆ. ಇದನ್ನ ನಾವೇನಾರು ಅಳವಡಿಸ್ಕೊಂಡ್ರೆ ಮುಂದಿನ ನಮ್ಮ ಏನಿದೆ ನಮ್ಮ ದುಡಿಮೆ ಅದರಲ್ಲಿ ಕಿತ್ಕೊಳ್ಳುವಂತ ಕೆಲಸ ಮಾಡ್ತಾ ಇದೆ ಈ ರ್ಯಾಪಿಡೋ ಸಂಸ್ಥೆ. ಇದರಿಂದ ಏನು ನೀವು ಚಾಲಕರು ರ್ಯಾಪಿಡೋ ಡ್ಯೂಟಿ ಬರ್ತಾ ಇದೆ, ನಮ್ಗೆ ರ್ಯಾಪಿಡೋ ಇಲ್ಲ ಅಂತ ಹೇಳಿದ್ರೆ ಡ್ಯೂಟಿ ಇಲ್ಲ ಅಂತ ನೀವು ಅನ್ಕೊಂಡಿದ್ದೀರಾ, ಆ ಮುಟ್ಟಾಳ್ತನದಿಂದ ಹೊರಗಡೆ ಬನ್ನಿ. ನಾವು ಎಲ್ಲರೂ ಒಂದಾಗಿ ಒಂದು ಸಂಸ್ಥೆಯನ್ನ ಅನ್ಇನ್ಸ್ಟಾಲ್ ಮಾಡಿದ್ರೆ ಆ ಸಂಸ್ಥೆ ಗ್ರಾಹಕರು ಇನ್ನ 3 ಸಂಸ್ಥೆ ಹೋಗ್ತಾರ, ನಮ್ಗೆ ಬುಕ್ಕಿಂಗ್ಗಳು ಬರುತ್ತೆ. ಕ್ರಮೇಣ ಈ 4 ಅಗ್ರಿಗೇಟರ್ ಕಂಪ್ನಿಗಳನ್ನ ನಾವು ಒಂದೊಂದಾಗಿ ನಾವು ಅನ್ಇನ್ಸ್ಟಾಲ್ ಮಾಡ್ಕೊಂಡು ಬರೋವಾಗ ನಾವು ಗೆಲುವಿನ ಹಾದಿಗೆ ಹೋಗ್ತಾ ಇದೀವಿ. ದಯವಿಟ್ಟು ಇದಕ್ಕೆ ಎಲ್ಲಾ ಚಾಲಕರು ಕೈ ಜೋಡಿಸ್ಬೇಕಂತ ವಿನಂತಿ. ಇಲ್ಲಿ ನಂದು ಗಾಡಿ ಬಂದ್ಬಿಟ್ಟು 2025ನೇ ಮಾಡ್ಲು ಗಾಡಿ, ಜನವರಿಯಿಂದ ಬಂದಿದ್ದು. ನಂದೇ ಹೊಸ ಗಾಡಿಗೆ ಎಲ್ಲಾ ಕ್ಯಾಟಗರಿ ತೆಗ್ದ್ಬಿಟ್ಟು ಏನಿಲ್ಲ, ಒಂದು ರಫ್ಯೂಸ್ ಮಾಡಿದಕ್ಕೆ ಮತ್ತೆ ಕಸ್ಟಮರು ಕ್ಯಾನ್ಸಲ್ ಮಾಡಿದ್ದಕ್ಕೆ ಎಲ್ಲ ಕ್ಯಾಟಗರಿ ತೆಗ್ದಿದ್ದಾನೆ. ಏನಂದ್ರೆ ಅವನ ಹತ್ರ ಹೋಗಿ ನಾವು ಬೇಡ್ಕೋಬೇಕತ್ತೆ, ನಮ್ ಕ್ಯಾಟಗರಿ ಕೊಡೋದಕ್ಕೆ ಇನ್ಸ್ಪೆಕ್ಷನ್ ಮಾಡಿಸ್ಬೇಕತ್ತೆ. ಏನ್ ಮಾಡೋ ಅವಶ್ಯಕತೆ ಏನಿಲ್ಲ, ಯಾಕಂದ್ರೆ ಹೊಸ ಗಾಡಿ ನಮ್ದಲ್ಲ, ಇನ್ಸ್ಪೆಕ್ಷನ್ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಈ ಬೇರೆ ಗಾಡಿ ಬೇರೆ ಕಂಪ್ನಿಗಳೆಲ್ಲ ಓಡ್ತೈತೆ. ಅದಕ್ಕೆ ನಾವೇನ್ ಮಾಡ್ಬೇಕಾಗಿರೋದು ಒಂದೇ ಒಂದಿದು,
ಏನ್ 27ನೇ ತಾರೀಕು ನಾವು ಅನ್ಇನ್ಸ್ಟಾಲ್ ಮಾಡ್ತಾ ಇದೀವಿ, ಇದಕ್ಕೆಲ್ಲ ನೀವು ಬೆಂಬಲ ಕೊಡಿ. ಆದಷ್ಟು ಕಂಪಲ್ಸರಿ ಇದಕ್ಕೆ ಬೆಂಬಲ ಕೊಡ್ಲೇಬೇಕು ಅಂತ ನಾನು ಕೇಳ್ಕೊತಾ ಇರೋದು. ಚಾಲಕರು ಅನ್ಇನ್ಸ್ಟಾಲ್ ಮಾಡೋಣ, ತಯಾರಾಗೋಣ. ಓಕೆ ಸ್ನೇಹಿತರೆ, ಹಂಗೆ ನೋಡಿ ಮಾತಾಡ. ನೋಡಿ ಸ್ನೇಹಿತರ, ಒಂದು ಅಪ್ಲಿಕೇಶನ್ ಬಗ್ಗೆ ಮಾತಾಡೋದಲ್ಲ. ನೋಡಿ, ಇವತ್ತು ನಾವು ಏನು 4 ಅಗ್ರಿಗೇಟರ್ ಸಂಸ್ಥೆಗಳ ಕೆಳಗಡೆ ಇದ್ದೀವಿ, ಆ ಅಗ್ರಿಗೇಟರ್ ಸಂಸ್ಥೆನ ಒಂದೊಂದಾಗಿ ಕಳ್ಸೋಕೆ ತಯಾರಿ ಆಗ್ತಾ ಇದೆ. ಈ ಅಭಿಯಾನಕ್ಕೆ ದಯವಿಟ್ಟು ಪ್ರತಿಯೊಬ್ರು ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಪ್ರತಿಯೊಬ್ರು ಬಂದು ಪಾಲ್ಗೊಂಡು ನಿಮ್ಮ ಜೀವನನ ನೀವು ಕಟ್ಕೊಳ್ಳಿ, ನೀವು ಉದ್ಧಾರ ಆಗಿ ಅಂತ ಮಾತಾಡ್ತಾ ಇರೋದು. ಇಲ್ಲಿ ಬೇರೆ ಯಾವ್ದು ಉದ್ದೇಶ ಇಲ್ಲ. ದಯವಿಟ್ಟು ಈ ಅಭಿಯಾನಕ್ಕೆ ಕೈ ಜೋಡಿಸಿ ಚಾಲಕರು ಒಗ್ಗಟ್ಟು ಏನು ಅಂತ ತೋರ್ಸೋಣ ಮುಂದಿನ ದಿನಗಳಲ್ಲಿ. 27ನೇ ತಾರೀಕು ದಯವಿಟ್ಟು ಪ್ರತಿಯೊಬ್ರು ರ್ಯಾಪಿಡೋ ಆಫೀಸ್ ಹತ್ರ ಬರ್ಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದ. ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಅಣ್ಣ 300, ಅಯ್ಯೋ ಅಣ್ಣ 300 ತೋರಿಸ್ತಾ, ಅಣ್ಣ 200 ತೋರಿಸ್ತಾ. ಇದು ನೋಡಿ ಸಾಕಾಗಿದ್ದೀವಿ, ಸಾಕಾಗಿ ಹೋಗಿದ್ದೀರಾ. ಇನ್ ಮುಂದೆ ದಯವಿಟ್ಟು ಬೇಡ, ಇವನ್ ಸವಾಸನೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಲ್ಲ. ಎಲ್ಲ ಸ್ನೇಹಿತರು ಹೇಳಿದಾರೆ, ಇನ್ ನಾವ್ ಹೇಳೋದೇನಿಲ್ಲ. 27ನೇ ತಾರೀಕು ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ.